ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಗಿಫ್ಟ್ ವೋಚರಿಂದ ಹೇಗೆ ಅಮೌಂಟನ್ನು ಸೇವ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನೀವು ಕ್ರೆಡ್ ಆ್ಯಪ್ ಅಥವಾ ಟಾಟಾ ನಿಯೋ ಅಥವಾ ಯಾವುದಾದ್ರೂ ಆ್ಯಪಲ್ಲಿ ಗಿಫ್ಟ್ ಕಾರ್ಡ್ಸ್ ಕೊಡ್ತಾ ಇರ್ತಾರೆ. ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕಂತ ತೋರಿಸ್ತೀನಿ. ಈಗ ನಾನು ಕ್ರೆಡ್ ಆ್ಯಪಿಂದ ಗಿಫ್ಟ್ ಕಾರ್ಡ್ ವೋಚರ್ ತೊಗೊಂಡು ಹೇಗೆ ಪರ್ಚೇಸ್ ಮಾಡಬೇಕು ಮತ್ತು ಅಮೌಂಟು ಹೇಗೆ ಸೇವ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಕ್ರೆಡ್ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀನಿ. ಓಕೆ, ಈಗ ಅನ್ಲಾಕ್ ಮಾಡ್ತಾ ಇದ್ದೀನಿ. ಅನ್ಲಾಕ್ ಮಾಡಿದ್ಮೇಲೆ ಇಲ್ಲಿ ಕ್ರೆಡ್ ಆ್ಯಪಲ್ಲಿ 3 ಅಂತ ಸೆಕ್ಷನ್ ಇದೆ. 3 ಅಂತ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಗಿಫ್ಟ್ ಕಾರ್ಡ್ಸ್ ಅಂತ ಇರುತ್ತೆ. ಅದು ಗಿಫ್ಟ್ ಕಾರ್ಡ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಇದರಲ್ಲಿ ಕ್ರೆಡ್ಸ್ ಕಾಯಿನ್ಸ್ ಯೂಸ್ ಮಾಡಿ ಮತ್ತು ಅದರ ಮೇಲೆ ನಿಮ್ಗೆ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅದನ್ನು ತೋರಿಸ್ತೆ ನೋಡಿ. ಈಗ ನೋಡಿ, ಕ್ರೋಮಾದಲ್ಲಿ ನೀವು 2000 ವರ್ತ್ ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿದರೆ ನಿಮಗೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟು? 3% ಪ್ಲಸ್ ಸಮ್ ಕಾಯಿನ್ಸ್. ಓಕೆ, ಈಗ ಅನ್ಲಾಕ್ ಮಾಡ್ತೀನಿ ನೋಡಿ ಎಷ್ಟಾಗುತ್ತೆ ಅಂತ. ಈಗ ನೋಡಿ, 3 + 3 6% ಆಫ್ ಕೊಡ್ತಾ ಇದ್ದಾರೆ. ಈಗ ನೀವು ಕ್ರೋಮಾದಲ್ಲಿ ಏನಾದರೂ 2000 ಅಮೌಂಟ್ ಪರ್ಚೇಸ್ ಮಾಡಿದರೆ, ಓಕೆ, ಮಾಡಬೇಕಾದ್ರೆ ನೀವು ಜಸ್ಟ್ 1880 ರುಪೀಸ್ ಅಮೌಂಟನ್ನು ಈ ಗಿಫ್ಟ್ ಕಾರ್ಡಿಂದ ಪರ್ಚೇಸ್ ಮಾಡಿ ನೀವು ಕ್ರೋಮಾದಲ್ಲಿ 2000 ಅಮೌಂಟಾದ ಏನಾದರೂ ಐಟಮ್ ಬೈ ಮಾಡ್ಬೋದು. ಸೊ ಅದೇ ಥರ ನಾನು ಫ್ಲಿಪ್ಕಾರ್ಟ್ದು ರೀಸೆಂಟಾಗಿ ಒಂದು ಗಿಫ್ಟ್ ಕಾರ್ಡ್ ವೋಚರ್ ಬೈ ಮಾಡಿದ್ದೀನಿ. ಇಲ್ಲಿ ನೋಡಿ, ಫ್ಲಿಪ್ಕಾರ್ಟ್ದು 1500 ರೂಪಾಯಿ ನಿಮ್ಮ ಗಿಫ್ಟ್ ಕಾರ್ಡ್ ವೋಚರ್ ಬೇಕಾದರೆ ಆಲ್ರೆಡಿ 2% ಕೊಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಕ್ರೆಡ್ ಕಾಯಿನ್ಸ್ ಯೂಸ್ ಮಾಡಿದರೆ ಎಷ್ಟಾಗುತ್ತೆ ಅಂದರೆ 2 + 2 5% ಆಫ್ ಕೊಡ್ತಾ ಇದ್ದಾರೆ. ಅಂದರೆ ನೀವು 1500 ರೂಪಾಯಿ ಗಿಫ್ಟ್ ವೋಚರ್ ತೊಗೋಬೇಕಂದ್ರೆ ನೀವು 1425 ರೂಪಾಯಿ ಪೇ ಮಾಡಿದರೆ ಸಾಕು, ನಿಮಗೆ ಅವರು 1500 ರೂಪಾಯಿ ವರ್ತ್ ಗಿಫ್ಟ್ ವೋಚರ್ನ ನಿಮಗೆ ಕೊಡ್ತಾರೆ. ಓಕೆ, ಅದೇ ಥರ ನಾನು ರೀಸೆಂಟಾಗಿ ಒಂದು ಗಿಫ್ಟ್ ವೋಚರನ್ನು ಬೈ ಮಾಡಿದ್ದೀನಿ ಫ್ಲಿಪ್ಕಾರ್ಟ್ದು. ಅದನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಅದು ಯೂಸ್ ಮಾಡಿ ಹೇಗೆ ಐಟಮ್ನ ಬೈ ಮಾಡ್ಬೋದು ಫ್ಲಿಪ್ಕಾರ್ಟಲ್ಲಿ ಅಂತ ತೋರಿಸ್ಕೊಡ್ತೀನಿ. ಓಕೆ, ನಾನು ಹೇಳಿದಿಲ್ಲ, ನಾನು ರೀಸೆಂಟಾಗಿ ಒಂದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿದೆ ಅಂತ. ಸೊ ಈಗ ನೋಡಿ, ನಾನು 2000 ವರ್ತ್ದು ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡನ್ನು ಬೈ ಮಾಡಿದ್ದೀನಿ. ಬಟ್ ಇದಕ್ಕೆ ಪೇ ಮಾಡಿದ್ದು ನಾನು ಅರೌಂಡ್ 1800 ರುಪೀಸ್ ಪೇ ಮಾಡಿದ್ದೀನಿ. ಸೊ ನಮಗೆ 200 ರುಪೀಸ್ ಆರ್ ಸಮಥಿಂಗ್ ಅಮೌಂಟು ಡಿಸ್ಕೌಂಟ್ ಸಿಕ್ಕಿದೆ. ಓಕೆ, ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಬೈ ಮಾಡಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ, ಈಗ ನೋಡಿ, ನಾನು ಯಾವ ಗಿಫ್ಟ್ ಕಾರ್ಡ್ನ ಬೈ ಮಾಡಿದ್ದೀನಿ ಎಲ್ಲ ಡೀಟೇಲಾಗಿ ಇಲ್ಲೇ ನಿಮ್ಮದು ಕ್ರೆಡ್ ಆ್ಯಪಲ್ಲಿ ತೋರಿಸುತ್ತೆ. ಈಗ ನೋಡಿ, ಮೈ ಗಿಫ್ಟ್ ಕಾರ್ಡ್ ಅಂದರೆ ನಾನು ಫ್ಲಿಪ್ಕಾರ್ಟ್ದು ಬೈ ಮಾಡಿದ್ದೀನಿ 2000. ಓಕೆ, ಅದರಲ್ಲಿ ಕಾರ್ಡ್ ನಂಬರ್ ಏನು ಮತ್ತು ಅದರದ್ದು ಕೋಡ್ ಏನು ಯೂಸ್ ಮಾಡಬೇಕಂತ ಇದರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿ ಒಂದು ಮೈಕನ್ನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಓಕೆ, ಮೈಕ್ ವರ್ತ್ ಅರೌಂಡ್ 2000 ಇದೆ. ಓಕೆ, ಸೊ ಈ ಮೈಕ್ನ ನಾನು ಬೈ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇದರದ್ದು ಅಮೌಂಟ್ ಅರೌಂಡ್ 1898 ಇದೆ, ಆಫ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಸೊ ಇದನ್ನು ನಾನು ಕ್ರೆಡ್ ಆ್ಯಪಲ್ಲಿ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ವೋಚರ್ನ ಯೂಸ್ ಮಾಡಿ ಹೇಗೆ ಬೈ ಮಾಡ್ಬೇಕಂದ್ರೆ, ನೋಡಿ, ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿ. ನಾನು ಯೂಸಿಂಗ್ 60 ಕಾಯಿನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲೆಲ್ಲ ನೋಡಿ ಅಮೌಂಟ್ ಎಷ್ಟಾಗುತ್ತೆ, ಅದು ಫ್ಲಿಪ್ಕಾರ್ಟ್ ಕಾಯಿನ್ಸ್ ಹೆಂಗೆ ಯೂಸ್ ಮಾಡೋದು ತೋರಿಸಿದ್ದೀನಿ. ಈಗ ನೋಡಿ, ಆ್ಯಡ್ ಗಿಫ್ಟ್ ಕಾರ್ಡ್. ಓಕೆ, ಅದು ವೋಚರ್ ನಂಬರ್ ಎಂಟ್ರ್ ಮಾಡಬೇಕಾಗುತ್ತೆ. ರೀಸೆಂಟಾಗಿ ತೋರಿಸಿದ್ದಿಲ್ಲ ಆ ವೋಚರ್ ನಂಬರು ಕಾಪಿ ಮಾಡ್ಕೊಳ್ಳಿ. ವೋಚರ್ ನಂಬರ್ ಅಂದರೆ ಕಾರ್ಡ್ ನಂಬರು ಕಾಪಿ ಮಾಡಿ. ಓಕೆ, ಪಿನ್ ಕೇಳುತ್ತೆ, ಪಿನ್ನನ್ನು ಕಾಪಿ ಮಾಡಿ ಈ ಥರ. ಓಕೆ, ಪೇಸ್ಟ್, ಆ್ಯಡ್ ಟು ಗಿಫ್ಟ್ ಕಾರ್ಡ್. ಓಕೆ, ಗಿಫ್ಟ್ ಕಾರ್ಡ್ ಆ್ಯಡ್ ಮಾಡಿದ್ದೀನಿ. ನೋಡಿ, ಬ್ಯಾಲೆನ್ಸ್ ಯೂಸ್ಡ್ 1845 ಯೂಸ್ ಆಗ್ತಾ ಇದೆ ಈ ಗಿಫ್ಟ್ ಕಾರ್ಡಿಂದ.
ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಗಿಫ್ಟ್ ಕಾರ್ಡ್ ಅಮೌಂಟಿಂದ ಇದು ಆರ್ಡರ್ ಪ್ಲೇಸ್ ಆಯಿತು. ಓಕೆ, ಬಟ್ ನೀವು ಬೈ ಮಾಡಿದ್ದು ಗಿಫ್ಟ್ ಕಾರ್ಡು ಅರೌಂಡ್ 1800. ಓಕೆ, ಇಲ್ಲೇ ನಿಮಗೆ 200 ಆಲ್ಮೋಸ್ಟ್ ಅಮೌಂಟು ಸೇವ್ ಆಗಿದೆ. ಓಕೆ, ಫ್ರಮ್ ಗಿಫ್ಟ್ ಕಾರ್ಡಿಂದ ಮತ್ತು ಇದು ಕಾಯಿನ್ಸ್ ಅಪ್ಲೈ ಮಾಡೋದ್ರಿಂದ. ಸೊ ಈ ಥರ ನೀವು ಗಿಫ್ಟ್ ಕಾರ್ಡನ್ನು ಪರ್ಚೇಸ್ ಮಾಡಿ. ನಾಟ್ ಓನ್ಲಿ ಫ್ಲಿಪ್ಕಾರ್ಟು, ಅಮೆಜಾನು, ಇದೆಲ್ಲ ಮಿಂತ್ರಾ ಸಿಗುತ್ತೆ, ಮತ್ತು ಅದರ್ ಬ್ರ್ಯಾಂಡ್ಸಲ್ಲೂ ಗಿಫ್ಟ್ ಕಾರ್ಡ್ ಸಿಗುತ್ತೆ. ಸೊ ಗಿಫ್ಟ್ ಕಾರ್ಡ್ ಯೂಸ್ ಮಾಡಿ ಅಮೌಂಟನ್ನು ಸೇವ್ ಮಾಡಿ, ಇದು ಹೆಲ್ಪ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್. ಥ್ಯಾಂಕ್ ಯು.